ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆನ್ಲೈನಲ್ಲಿ ಔಷಧಿ ಮಾರಾಟವನ್ನು ವಿರೋಧಿಸಿ ಇವತ್ತು ರಾಜ್ಯಾದ್ಯಂತ ಔಷಧಿ ಅಂಗಡಿ ಮಾಲೀಕರು ಕೂಡ ಇವತ್ತು ಬಂದ್ ಮಾಡಿ ಹೋರಾಟಕ್ಕೆ ಇಳಿದಿದ್ದಾರೆ. ಗದಗನಲ್ಲಿಯೂ ಕೂಡ ಇವತ್ತು ಔಷಧಿ ಅಂಗಡಿಗಳು ಸಂಪೂರ್ಣ ಬಂದ್ ಮಾಡಿ ಒಂದು ಹೋರಾಟ ಮಾಡ್ತಾ ಇದ್ದಾರೆ. ಈಗ ನಾವು ಗದಗ ನಗರದ ಪ್ರಮುಖ ಸರ್ಕಲ್ ಆದ ಟಾಂಗಕೋಟ್ ಸರ್ಕಲ್ ಇದ್ದು ಇಲ್ಲಿ ಸಾಕಷ್ಟು ಔಷಧಿ ಅಂಗಡಿಗಳಿದ್ದಾವೆ ನೋಡ್ಬೋದು. ಈಗಾಗಲೇ ಔಷಧಿ ಅಂಗಡಿಗಳು ಸಂಪೂರ್ಣ ಬಂದ್ ಮಾಡಿ ಅವರು ಹೋರಾಟಕ್ಕೆ ಇಳಿದಿದ್ದಾರೆ. ಯಾಕೆಂದರೆ ಆನ್ಲೈನ್ ಏನು ಔಷಧಿ ಮಾರಾಟದಿಂದ ನಮಗೆ ಸಾಕಷ್ಟು ಸಮಸ್ಯೆ ಆಗ್ತಾಯಿದೆ ಅಂತನ್ನುವಂಥದ್ದು ಅವರ ಒಂದು ಪ್ರಮುಖ ಒಂದು ಆರೋಪ. ಈ ಹಿನ್ನೆಲೆಯಲ್ಲಿ ಅವರು ಇವತ್ತು ರಾಜ್ಯಾದ್ಯಂತ ಮೆಡಿಕಲ್ ಅಂಗಡಿಗಳು ಅಂದರೆ ಎಲ್ಲವೂ ಕೂಡ ಮೆಡಿಕಲ್ ಶಾಪ್ ಬಂದ್ ಮಾಡಿ ಇವತ್ತು ಹೋರಾಟಕ್ಕೆ ಇಳಿದಿದ್ದಾರೆ. ಗದಗಿನಲ್ಲಿ ಕೂಡ ಎಲ್ಲ ಮಾಲೀಕರು ಒಕ್ಕೂರಲಿಂದ ಇವತ್ತು ಬಂದನ್ನು ಮಾಡಿದ್ದಾರೆ. ಈಗ ನೋಡ್ಬೋದು ಇದೇ ಸರ್ಕಲ್ ಸುಮಾರು 10ಕ್ಕೂ ಹೆಚ್ಚು ಔಷಧಿ ಶಾಪ್ಗಳಿದ್ದಾವೆ, ಮೆಡಿಕಲ್ ಶಾಪ್ಗಳಿದ್ದಾರೆ, ಎಲ್ಲವೂ ಕೂಡ ಬಂದ್ ಮಾಡಿ ಅವರು ಹೋರಾಟಕ್ಕೆ ಇಳಿದಿದ್ದಾರೆ. ಆದರೆ ಎಮರ್ಜೆನ್ಸಿ ಸರ್ವಿಸ್ ಇದ್ದರೆ ಮಾತ್ರ ನಮ್ಮ ಸಂಘದ ಕಚೇರಿಯಲ್ಲಿ ಒಂದು 3 ನಂಬರನ್ನು ಕೊಟ್ಟಿದ್ದಾರೆ. ಆ ನಂಬರ್ಗೆ ಕಾಲ್ ಮಾಡಿದ್ರೆ ಎಮರ್ಜೆನ್ಸಿ ಯಾವುದೇ ಸರ್ವಿಸ್ ಕೂಡ ನಾವು ಕೊಡೋಕ್ಕೆ ಸಿದ್ಧ ಇದ್ದೀವಿ ಅಂತಲೂ ಮಾತು ಕೂಡ ಹೇಳಿದ್ದಾರೆ. ಹೀಗಾಗಿ ಸಾರ್ವಜನಿಕರಿಗೆ ಕೆಲವೊಂದು ಸಮಸ್ಯೆ ಕೂಡ ಆಗ್ಬೋದು. ಇವತ್ತು ಏನು ಒಂದು ಔಷಧ ಅಂಗಡಿಗಳಿಗೆ ಔಷಧಿ ಖರೀದಿ ಬಂದರೆ ಇವತ್ತು ಯಾವುದೇ ಔಷಧಿ ಸಿಗೋದಲ್ಲ, ಎಲ್ಲವೂ ಕೂಡ ಬಂದಿರ್ತೇವೆ ಅಂತನ್ನುವಂಥದ್ದು. ಯಾಕೆಂದರೆ ಆನ್ಲೈನ್ ಔಷಧಿಯಿಂದ ಕೂಡ ಸಾಕಷ್ಟು ಮೋಸ ಆಗುತ್ತೆ ಜನರಿಗೆ ಅನ್ನುವಂಥ ಆರೋಪ ಕೂಡ ಅವ್ರದ್ದಿದೆ. ಹೀಗಾಗಿ ಔಷಧಿ ಏನು ಆನ್ಲೈನ್ ಮಾರಾಟ ಸಂಪೂರ್ಣ ಬಂದ್ ಆಗಬೇಕು, ಆ ಹಿನ್ನೆಲೆಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅನ್ನೋಂಥದ್ದು ಅವ್ರದ್ದು. ಹೀಗಾಗಿ ಈಗ ಗದಗಿನಲ್ಲಿ ಈಗ ವ್ಯಾಪಕ ಏನು ಬೆಂಬಲ ಕೂಡ ವ್ಯಕ್ತ ಆಗಿದೆ. ಈಗ ಗದಗ ಅವಳಿ ಬೆಟಗೇರಿ ಅವಳಿ ನಗರ ಸೇರಿದಂತೆ ಗದಗ ಜಿಲ್ಲೆಯಾದ್ಯಂತ ಸುಮಾರು 400ರಿಂದ 500 ಏನು ಮೆಡಿಕಲ್ ಶಾಪ್ಗಳು ಎಲ್ಲವೂ ಕೂಡ ಬಂದ್ ಮಾಡಿದ್ದಾರೆ. ಇವತ್ತು ಹೋರಾಟಕ್ಕೆ ಇಳಿದ್ದಾರೆ. ಜೊತೆಗೆ ಈಗಾಗಲೇ ಅಂಗಡಿ ಮಾಲಕರು ಕೂಡ ಇಲ್ಲಿ ಇದ್ದಾರೆ. ಜೊತೆಗೆ ಇವತ್ತು 11 ಗಂಟೆ ನಂತರ ಕೂಡ ಎಲ್ಲ ಅಂಗಡಿ ಮಾಲಕರು ಸೇರಿ ಇವತ್ತು ಗದಗ ಜಿಲ್ಲಾಧಿಕಾರಿಗೆ ಒಂದು ಮನವಿ ಕೊಡುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಈಗ ಔಷಧಿ ಅಂಗಡಿ ಮಾಲಕರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಔಷಧಿ ಏನು ಆನ್ಲೈನ್ ಮಾರಾಟ ವಿರೋಧಿಸಿ ನೀವು ಎಲ್ಲ ಬಂದ್ ಮಾಡಿ ಮಾಡ್ತಾಯಿದ್ರಿ, ಏನೆಲ್ಲ ಬೇಡಿಕೆ ಇದೆ ಇದ್ರಿ, ನಿಮಗೆಲ್ಲ ಏನೆಲ್ಲ ಸಮಸ್ಯೆ ಆಗ್ತಾಯಿದೆ ಅಂತ? ಸರ್, ನಾವು KCDA AIOCD ಗದಗ ಡಿಸ್ಟಿಕ್ ಔಷಧ ವ್ಯಾಪಾರಸ್ಥರ ಸಂಘದ ವತಿಯಿಂದ ಒಂದು 2 ಬೇಡಿಕೆ ಇದ್ದವು. ಏನಂದ್ರೆ ಗುಣಮಟ್ಟವಲ್ಲದ ನಕಲಿ ಔಷಧ ಸರಬರಾಜುಗಳು ಈ ಆನ್ಲೈನ್ ಫಾರ್ಮಸಿಯಿಂದ ಸಪ್ಲೈ ಆಗಕತ್ತವು. ಅವು ಡೀಪ್ ಡಿಸ್ಕೌಂಟ್ ಅಂತ ಕಳಿಸ್ತಾರೆ, ಬಟ್ ಅವಕ್ಕೆ ಅಡ್ರೆಸ್ ಇರೋಂಗಿಲ್ಲ, ಡ್ರಗ್ ಲೈಸೆನ್ಸ್ ಇರೋಂಗಿಲ್ಲ. ಈಗ ನಮ್ಮದೊಳಗೆ ಡ್ರಗ್ ಲೈಸೆನ್ಸ್ ಇರ್ತಾನೆ, ಕ್ವಾಲಿಫೈಡ್ ಪರ್ಸನ್ ಇರ್ತಾನೆ. ಅದಕ್ಕೆ ನಮ್ಮದು ಭಾಳ ವಿರೋಧ ಐತಿ. AIOCDಯಿಂದ ಬಂದಂಥ ಒಂದು ಇದ್ರ ಮ್ಯಾಗ ಈಗ ಇನ್ನೊಂದು GSR 220 ಅಂತಂದು ಕೋವಿಡ್ ಟೈಮ್ದೊಳಗೆ ಒಂದು ರಿಲ್ಯಾಕ್ಸೇಷನ್ ಕೊಟ್ಟರು. ಮೆಡಿಸಿನನ್ನು ಮನೆಗೆ ತಲುಪಿಸುವಂಥ ವ್ಯವಸ್ಥೆ ಆ ಟೈಮ್ನಾಗ ಕೊಟ್ಟಂಥದ್ದು. ಅದು ಇನ್ನೂ ಎಕ್ಸ್ಟೆಂಡ್ ಮಾಡ್ಯಾರ. ಅದನ್ನು ನಾವು ಬಂದ್ ಮಾಡಂದೀವಿ. ಯಾಕಂದ್ರೆ ಅವು ಮಿಸ್ಯೂಸ್ ಭಾಳ ಆಗತ್ತವು. ಯಾಕಂದ್ರೆ ಏನಕ್ಕವು 817 ಅಂತಂದು ಇನ್ನೊಂದು ಕಾನೂನು ತಂದು ಅದಕ್ಕೆ ಮಾನ್ಯತೆ ಇರಲಾರ್ದದ್ದನ್ನು ಫಾರ್ಮಸಿ ಆನ್ಲೈನ್ ಫಾರ್ಮಸಿಗೆ ಮೇಜರ್. ಆಮ್ಯಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಿಸ್ಕ್ರಿಪ್ಷನ್ AI ಪ್ರಿಸ್ಕ್ರಿಪ್ಷನ್ ರೆಡಿ ಆಗಕತ್ತವು. ಇದ್ರ ಜೊತೆಗೆ ಪೇಷಂಟ್ಗೆ ಏನಾದರೂ ತಪ್ಪು ಕೊಟ್ಟ ಮ್ಯಾಗ ಅಪವಾದ ಔಷಧ ಅಂಗಡಿಗೆ ಬರಕತ್ತವು. ಅದಕ್ಕೆ ನಾವೆಲ್ಲದು ಸರ್ಕಾರಕ್ಕೆ ಒತ್ತಾಯ ಮಾಡೀವಿ. ನೀವು ಆನ್ಲೈನ್ ಫಾರ್ಮಸಿ ಫಾರ್ಮಸಿ ಬಂದ್ ಮಾಡ್ಬೇಕಂತ ಅಗದಿ ಒಂದೇ ಹೋರಾಟ ಬಂದಿದೆ. ಸರಿ, ಗದಗ ಜಿಲ್ಲೆಯಾದಂಥ ಎಷ್ಟು ಔಷಧ ಶಾಪ್ಗಳಿದ್ದಾವೆ, ಎಷ್ಟು ಎಲ್ಲವೂ ಕೂಡ ಬಂದಿರ್ತಾವೆ, ಅಥವಾ ಹಾಸ್ಪಿಟ್ಲಲ್ಲಿದ್ದಂಥ ಔಷಧ ಅಂಗಡಿ ಕೂಡ ಬಂದಿರ್ತಾವೆ, ಮತ್ತು ಎಮರ್ಜೆನ್ಸಿ ಜನರಿಗೆ ತೊಂದರೆ ಆದರೆ ಏನೆಲ್ಲ ನೀವು ವ್ಯವಸ್ಥೆ ಮಾಡಿದಿರಂತ? ಸಾಮಾಜಿಕ ಜೀವನದಲ್ಲಿ ಸಾರ್ವಜನಿಕವಾಗಿ ಯಾವುದೇ ತೊಂದರೆ ಆಗಲಾರ್ದಂಗೆ ಪೇಷಂಟ್ಗೆ ಬಂದಂಥ ಎಮರ್ಜೆನ್ಸಿ ಪೇಷಂಟಿಗೆ ಏನು ನಾವು ಮೆಡಿಸಿನ್ ಕೊಡ್ಬೇಕಲ್ಲ, ನಮ್ಮ ಔಷಧ ವ್ಯಾಪಾರ ಸಂಘದೊಳಗೆ ನಾವು ಅಲ್ಲಿ ಒಂದು 3 ನಂಬರ್ ಕೊಟ್ಟಿವಿ. ಆಗಲಿಗೆ ನಾವು ಪತ್ರಿಕೆಗೂ ಹಾಕಿವಿ. ಆ 3 ನಂಬರ್ಗೂ ಔಷಧ ಯಾರು ಎಮರ್ಜೆನ್ಸಿ ಅಂತ ಕೇಳ್ತಾರೆ, ಎಮರ್ಜೆನ್ಸಿ ಗೊತ್ತಕ್ಕೂ ನಾವು ಸಪ್ಲೈ ಮಾಡ್ತೀವಿ. ಎನಿ ಆಕ್ಸಿಡೆಂಟಲ್ ಎಮರ್ಜೆನ್ಸಿ ಸ್ನೇಕ್ ಬೈಟ್ ಪಾಯ್ಸನ್ ಮಕ್ಕಳಿಗಿರ್ಬೋದು ದೊಡ್ಡವ್ರಿಗಿರ್ಬೋದು ನಾವು ಕೊಡ್ತೀವಿ. ವಿಶೇಷವಾಗಿ ಇನ್ನೊಂದು ಎಲ್ಲ ಹಾಸ್ಪಿಟ್ಲ್ದೊಳಗೂ ನಾವು ಎಮರ್ಜೆನ್ಸಿ ಮೆಡಿಸಿನ್ ರೆಡಿ ಇಟ್ಕೊಳಕ್ಕೆ ಅವ್ರಿಗೆ ನಿಂದು ರಿಕ್ವೆಸ್ಟ್ ಮಾಡೀವಿ. ಪೇಷಂಟ್ ಬಂದ್ಕೊಂಡು ಎಮರ್ಜೆನ್ಸಿ ಮೆಡಿಸಿನ್ ಕೊಡೋಕೆ ಹೇಳಿವಿ. ಗದಗ ಜಿಲ್ಲೆಯಿಂದ ಎಷ್ಟಿದ್ದಾವೆ ಸರ್? ಮತ್ತು ನಿಮ್ಮದು ಹೋರಾಟ ಏನು ಇವತ್ತು ಮೆರವಣಿಗೆ ಈ ಥರದ್ದು ಏನಾದರೂ ಇರ್ತಾವೆ ಏನಿದೆ ಸರ್? ನಾವು ಸುಮಾರು ಗದಗ ಜಿಲ್ಲೆಯಲ್ಲಿ ರಿಟೇಲ್ ಆ್ಯಂಡ್ ಹೋಲ್ಸೇಲ್ ಒಂದು 500 ಜನ ಔಷಧ ಅಂಗಡಿ ಅದಾವೆ, ಸುಮಾರು 500 ಜನ. ನಾವು 11 ಗಂಟೆಗೆ ಸಾಕಷ್ಟು ಜನ ನಾವು DC ಆಫೀಸಿಗೆ DC ಅವ್ರಿಗೆ ಮನವಿ ಕೊಟ್ಟು ಅಲ್ಲೊಂದು ಮನವಿ ಅರ್ಪಿಸಿ ನಾವು ಬರ್ತೀವಿ, ಮತ್ತೇನಿಲ್ಲ. ಇದಿಷ್ಟು ಔಷಧಿ ವ್ಯಾಪಾರಿ ಸಂಘದ ಅಧ್ಯಕ್ಷರ ಮಾತು. ಏನು ನಾವು ಎಮರ್ಜೆನ್ಸಿ ಸರ್ವಿಸ್ಗೆ ನಾವು ಎಲ್ಲ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದೀವಿ. ಅದರ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ವ್ಯವಸ್ಥೆ ಮಾಡಿದ್ದೀವಿ. ಏನೇ ಆಗಲಿ ಇವಾಗ ಆನ್ಲೈನ್ ಔಷಧಿ ಮಾರಾಟ ಬಂದ್ ಆಗಬೇಕು, ಅಲ್ಲಿವರೆಗೆ ಹೋರಾಟ ಇರುತ್ತೆ ಅನ್ನೋ ಒಂದು ಮಾತು ಅವ್ರು ಹೇಳಿದ್ದಾರೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜು ಪಾಂಡ್ರೆ, TV9 ಗದಗ.